ನಾನಿವತ್ತು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇರುವಂತಹ ಹೆಡೆಪೆಂಟೆ ಫ್ರೈ ಅಂತ ಹೇಳ್ತಾ ಇದ್ರು ನಾವು ಮೊದಲು. ಅದನ್ನೀಗ ಹೆಡೆಪೆಂಟೆ ಈಗ ಬಾಡಿಗೆ ಮನೇಲಿರೋದ್ರಿಂದ ಸಿಗೋದು ಕಷ್ಟ. ನೋಡಿ, ಅದನ್ನು ಮಾಡೋದಕ್ಕೆ 3 ಬಂಗಡೆ ತೊಗೊಂಡಿದ್ದೀನಿ. ನಾನು 3 ಬಂಗಡೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸು 3, ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಅದು ಕೋಕಮ್ ಹುಡಿ ಆದರೆ ಇನ್ನೂ ಚೆನ್ನಾಗಿರ್ತದೆ. ಆದರೆ ಕೋಕಮ್ ಹುಡಿ ಎಲ್ಲ ಈಗ ಇಲ್ಲಿ ಸಿಗೋದಿಲ್ಲ, ನಮ್ಮ ಹಳ್ಳಿ ಕಡೆಯಲ್ಲಾದರೆ ಸಿಗ್ತದೆ. ಅದರಿಂದ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಕೋಕಮ್ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತದೆ. ಮತ್ತು ಅದಕ್ಕೆ ಉಪ್ಪು ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ತರಿಯಾಗಿ ಜಜ್ಜಿಕೊಳ್ತೀನಿ. ತರಿಯಾಗಿ ಜಜ್ಜಿಕೊಂಡು ಅದನ್ನು ಈ ರೀತಿಯಾಗಿ ಜಜ್ಜಿಕೊಂಡು ಅದನ್ನು ಮೀನಿಗೆ ಹಚ್ಕೊಂಡು ಒಂದು 10 ನಿಮಿಷ ಇಡ್ಬೋದು. ಅದನ್ನು ಅಂದರೆ ಅದು ಚೆನ್ನಾಗಿ ಉಪ್ಪು ಮಸಾಲೆ ಎಲ್ಲ ಹೀರ್ಕೊಡುತ್ತೆ. ಅದರಿಂದ ಒಂದು 10 ನಿಮಿಷ ಹಾಗೆ ಬಿಟ್ಟಿಡಬೇಕು. ನಾನು ಈ ರೀತಿಯಾಗಿ ಮಸಾಲೆಯನ್ನು ಹಚ್ತಾ ಇದ್ದೇನೆ. ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಒಂದು ಚೂರು ಎಣ್ಣೆ ಬೇಡ, ಏನು ಬೇಡ. ಕೆಂಡ ಆದರೆ ತುಂಬ ಚೆನ್ನಾಗಿರ್ತದೆ. ಕೆಂಡ ಆದರೆ ಒಂಥರ ಅದ್ರ ಸ್ಮೆಲ್ಲೇ ಬೇರೆ ಇರ್ತದೆ. ತುಂಬ ಪರಿಮಳ ಬರ್ತದೆ. ನಾನು ಈ ರೀತಿಯಾಗಿ ಈಗ ಮಾಡ್ತೀನಿ. ನಾನು ಕೆಂಡದವರೆಲ್ಲ ಒಂದು ಸಲ ಮಾಡಿ ತೋರಿಸ್ತೀನಿ, ಆದರೆ ಸ್ವಲ್ಪ ದಿನ ಲೇಟು. ಈಗಂದ್ರೆ ಗ್ಯಾಸ್ ಅಷ್ಟು ಉಪಯೋಗಿಸ್ತಾ ಇದ್ದೀನಿ. ಹಳ್ಳಿಗೆ ಹೋದರೆ ಕೆಂಡದಲ್ಲಿ ಮಾಡ್ತೀನಿ. ಹಳ್ಳಿ ಅಂದರೆ ಇದನ್ನ ಹಳ್ಳಿನೇ ಇರೋದು, ಆದರೆ ಬಾಡಿಗೆ ಮನೆ ಇದು. ಈ ರೀತಿಯಾಗಿ 2 ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ತುಂಬ ರುಚಿ ಅಂದರೆ ತುಂಬ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಗಾಂಧಾರಿ ಮೆಣಸು ಅಂತ ಇರ್ತದಲ್ಲ, ಆ ಗಾಂಧಾರಿ ಮೆಣಸು ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಗಾಂಧಾರಿ ಮೆಣಸು ಇಲ್ಲ ಇಲ್ಲಿ, ಅದರಿಂದ ನಾನು ಇದೇ ಮೆಣಸನ್ನು ಹಾಕಿದ್ದೀನಿ. ನೀವು ಒಮ್ಮೆ ಮಾಡಿ ನೋಡಿ. ಈಗ ಆಗಿದೆ. ಅದಕ್ಕೆ ಮಧ್ಯದಲ್ಲಿ ಕರಿಬೇವನ್ನು ಹಾಕಿದರೆ ಸಹ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಮಧ್ಯದಲ್ಲಿ ನಾನು ಕರಿಬೇವು ಸೇರಿಸ್ತಾ ಇದ್ದೀನಿ. ಅದು ಹೆಡೆಪೆಂಟೆ ಆದರೆ ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಸ್ವಲ್ಪ ಹಿಡ್ಕೊಳ್ಳುತ್ತೆ. ಅದು ಊಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಎಣ್ಣೆ ಹಚ್ಕೊಂಡಿದ್ರೆ ಅದು ಅಲ್ಲೇ ಹಿಡ್ಕೊಳ್ತದೆ. ಯಾವುದಕ್ಕೂ ಎಣ್ಣೆ 1 ಡ್ರಾಪ್ ಸಹ ಎಣ್ಣೆ ಹಾಕಿಲ್ಲ. ನಾನು ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಆಗಿದೆ ನೋಡಿ. ರುಚಿ ಅಂದರೆ ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ. ನೀವು ಒಂದ್ಸಲ ಮಾಡಿ ನೋಡಿ. ಇದು ಹುಳಿ ಖಾರ ಆಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಆದರೆ ಈ ಮೆಣಸು ಅಷ್ಟೆಲ್ಲ ಖಾರ ಇರೋದಿಲ್ಲ. ನಿಮ್ಗೆ ಖಾರಕ್ಕೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನೀವು ಒಂದ್ಸಲ ಮಾಡಿ ನೋಡಿ. ನಾನು ಇನ್ನೊಂದು ಸಲ ಹೆಡೆಪೆಂಟೆಯಿಂದ ಮಾಡಿ ತೋರಿಸ್ತೇನೆ.